ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಪಫ್ ಸ್ಟಿಚ್ ಸೀರೀಸಿನ 6ನೇ ಡಿಸೈನ್ ತೋರಿಸ್ತಾ ಇದ್ದೀನಿ. 6th ಡಿಸೈನ್. 5 ಸ್ಟಿಚ್ಗಳು ನಾನು ಈಗಾಗಲೇ ಮಾಡಿ ತೋರಿಸಿದ್ದೀನಿ. 5 ವೆರೈಟಿ ಪಫ್ ಸ್ಟಿಚ್ಚಲ್ಲಿ. ಇದು 6ನೇ ವೆರೈಟಿ. ಬ್ರೈಡಲ್ ಸಾರಿ ಕುಚ್ಚು ಡಿಸೈನು. ಇದಕ್ಕೆ 6 ಎಳೆದ ದಾರ, 10 ನಂಬರ್ ಕ್ರೋಶೆ ಹುಕ್ಕು, 0.75 mm. ಆಮೇಲೆ ಈ ಥರದ ಒಂದು ದೊಡ್ಡ ಬೀಡು ಮಿಡ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಬ್ರೈಡಲ್ ಸಾರಿ ಕುಚ್ಚು ಸ್ವಲ್ಪ ದೊಡ್ಡ ಸ್ಟೆಪ್ಪು. 3 ಕಲರ್ ದಾರ ತಗೊಳ್ತಾ ಇದ್ದೀನಿ. ಅಂದರೆ 3 ಸ್ಟೆಪ್ ಮಾಡ್ತಾ ಇದ್ದೀನಿ. 3 ಲೆವೆಲು, 3 ಸ್ಟೆಪ್ಪಲ್ಲಿ. ಫಸ್ಟು ದಾರ ಲಾಕ್ ಮಾಡಿ 2 ಸಾರಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಬಟ್ಟೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ತಾ ಇದ್ದೀನಿ, ಡಬಲ್ ಲಾಕು. ಫಸ್ಟು 4 ಚೈನು. ಇದನ್ನು ಬಟ್ಟೆಗೆ ಅಳತೆ ನೋಡಿಕೊಂಡು ಸೇರಿಸ್ಕೊಳ್ಳಿ. ಮತ್ತೆ 4 ಚೈನು. ಇದನ್ನು ಬಟ್ಟೆಗೆ ಅಳತೆ ನೋಡಿಕೊಂಡು ಸೇರಿಸ್ಕೊಳ್ಳಿ. ಮತ್ತೆ 4 ಚೈನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಅಂದರೆ 3 ಸಾರಿ 4 ಚೈನ್ ಮಾಡ್ತಾಯಿದ್ದೀನಿ, 3 ಬ್ಲಾಕು. ನಾನು ಎಲ್ಲ ಡಬಲ್ ಆರ್ಚ್ ಕುಚ್ಚುಗಳಿಗೆ, ಅಂದರೆ ಈ ಥರ ಬ್ರೈಡಲ್ ಸಾರಿ ಕುಚ್ಚುಗಳಿಗೆಲ್ಲ ಇದೇ ಥರ ಬೇಸ್ ಮಾಡ್ತೀನಿ. ನೀವು ನನ್ನ ಚಾನಲ್ ಫಾಲೋ ಮಾಡಿದರೆ ಗೊತ್ತಾಗ್ಬೋದು. ಬೇರೆ ಡಿಸೈನ್ಗಳಲ್ಲೂ ತೋರಿಸಿದ್ದೀನಿ ಇದೇ ಸ್ಟೆಪ್ಪು. ಈಗ ದೊಡ್ಡ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಆರ್ಚಿಗೆ ಬೀಡ್ ಲಾಕ್ ಮಾಡಿ ಅದನ್ನು ಬಟ್ಟೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೆ 4 ಚೈನು ಬಟ್ಟೆಗೆ ಲಾಕು. 5 ಸಾರಿ ಮಾಡ್ಕೋಬೇಕು ಈ ಥರ. ಬೀಡ್ ಆದಮೇಲೆ 5 ಸಾರಿ. ಫಸ್ಟಿಗೆ ಮಾತ್ರ 3 ಸಾರಿ. ಬೀಡ್ ಹಾಕಿದ ಮೇಲೆ ಮಧ್ಯದಲ್ಲೆಲ್ಲ 5 ಸಾರಿ ಈ ಥರ 4 ಚೈನು ಲಾಕು, 4 ಚೈನು ಲಾಕು ಮಾಡ್ಕೊಳ್ತಾ ಹೋಗಬೇಕು ಪೂರ್ತಿ ಸಾರಿ ಎಂಡ್ವರೆಗೂ. ಎಂಡಲ್ಲಿ ಮಾತ್ರ ಮತ್ತೆ 3 ಟೈಮ್ಸು 4 ಚೈನ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ 3 ಟೈಮ್ಸು, ಮಿಡ್ಲಲ್ಲೆಲ್ಲ 5 ಟೈಮ್ಸು. 4 ಚೈನು ಬಟ್ಟೆಗೆ ಲಾಕು. ಮತ್ತು 4 ಚೈನು ಬಟ್ಟೆಗೆ ಲಾಕು. ಈ ಥರ ಮಾಡ್ಕೋಬೇಕು. ನೋಡಿ, 1 2 3 4 5. ಈಗ ಬೀಡ್ ಸೇರಿಸ್ಕೊಳ್ಳಿ. ಬೀಡ್ ಸೇರಿಸುವಾಗ ಗಮನದಲ್ಲಿರಲಿ, ನಾನು ಮೊದಲೇನು ಹೇಳಿದ್ದೆ, ಶೇಪ್ ಬೀಡ್ ಸೇರಿಸುವಾಗ ಎಲ್ಲ ಬೀಡ್ಗಳು ಒಂದೇ ಸೈಡಲ್ಲಿ ಇರೋ ಥರ ನೋಡ್ಕೋಬೇಕು, ಒಂದೇ ರೀತಿ ಇರೋ ಥರ ನೋಡ್ಕೋಬೇಕು. ಒಟ್ಟು ಸೇರಿಸ್ಕೊಂಡ್ರೆ ಹಿಂದೆ ಮುಂದೆ ಆಗುತ್ತೆ. ಅಂದರೆ ಒಂದು ಆ ಕಡೆ ಒಂದು ಈ ಕಡೆ ಮುಖ ಇದ್ದಂಗೆ ಆಗುತ್ತೆ, ಚೆನ್ನಾಗಿ ಕಾಣಲ್ಲ. ನೋಡಿ, ಇದು ಒಂದು ಸೈಡ್ ಸಣ್ಣ ಇದೆ, ಒಂದು ಸೈಡ್ ಅಗಲ ಇದೆ. ಅದು ಒಂದೇ ರೀತಿ ಬರಬೇಕು. ಆ ರೀತಿ ಗಮನ ಇಟ್ಕೊಂಡು ಸೇರಿಸ್ಕೋಬೇಕು. ರೌಂಡ್ ಬೀಡ್ಸ್ ಆದರೆ ಹೆಂಗೂ ಸೇರಿಸ್ಕೋಬೋದು. ಈ ಥರ ಸೇರಿಸ್ಕೊಂಡಿದ್ದೀನಿ. ಈಗ ಮತ್ತೆ 5 ಸಾರಿ ಮಾಡಿಕೊಂಡು ಆ ಥರ ಮುಂದುವರ್ಸ್ಕೊಂಡು ಹೋಗಿ ಕೊನೆಯಲ್ಲಿ 3 ಸಾರಿ ಮಾಡ್ಕೊಳ್ಳಿ. ನೋಡಿ, ಈಗ ಮಾಡಿದ್ದೀನಿ. ಈಗ 2 ಆಗಿದೆ. ಇನ್ನೊಂದು ಲಾಸ್ಟಲ್ಲಿ 3ನೇದು ಮಾಡಿದರೆ ಅದು ಅಂದರೆ ಫಸ್ಟ್ ಎಂಡಲ್ಲಿ 3 ಟೈಮ್ಸು ಮಾಡ್ಕೋಬೇಕು. 4 ಚೈನು ಸ್ಟಾರ್ಟಿಂಗ್ ಮತ್ತು ಎಂಡಲ್ಲಿ. ಈಗ ವರ್ಕ್ ಟರ್ನ್ ಮಾಡ್ಕೋಬೇಕು. 5 ಚೈನ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ, ಯಾಕೆಂದರೆ ಒಂದು ಟರ್ನಿಂಗ್ ಚೈನು. ಟರ್ನಿಂಗ್ ಚೈನ್ ಇಲ್ಲಾಂದರೆ ಕುಚ್ಚು ಚೆನ್ನಾಗಿ ನಿಲ್ಲಲ್ಲ, ಸ್ಟ್ರೈಟ್ ನಿಲ್ಲಲ್ಲ. ಅದಕ್ಕೆ ಟರ್ನಿಂಗ್ ಚೈನ್ ಮಾಡಿ ಬ್ಯಾಕ್ ಸೈಡಿಂದ ಬಂದು ಸೀರೆ ಬ್ಯಾಕ್ ಸೈಡ್ ತಿರುಗಿಸ್ಕೊಳ್ಳಿ. ವರ್ಕು ಬ್ಯಾಕ್ ಸೈಡಿಂದ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು 4 ಚೈನು. ಟರ್ನಿಂಗಲ್ಲಿ ಮಾತ್ರ 5 ಚೈನ್ ಮಾಡ್ಕೊಳ್ಳೋದು, ಮತ್ತೆಲ್ಲ 4 ಚೈನೇ. ಚೈನ್ನ ಮೇಲೆ ಚೈನ್ ಮಾಡಿಕೊಂಡು ಆಯಾ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ, ಲಾಕಿನ ಮೇಲೇ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಬೀಡ್ ಸುತ್ತಲೂ ಚೈನ್ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ನೀವು ಹಾಕಿರೋ ಬೀಡನ್ನ ಹೊಂದ್ಕೊಂಡು ಇರುತ್ತೆ. ಚಿಕ್ಕದಾದರೆ ಕಡಿಮೆ ಬರುತ್ತೆ, ದೊಡ್ಡದಾದರೆ ಜಾಸ್ತಿ ಬರುತ್ತೆ. ಇದು ದೊಡ್ಡ ಬೀಡ್ ಆಗಿರೋದ್ರಿಂದ 8 ಚೈನ್ ಬಂದಿದೆ. ಇದನ್ನು ಈ ಥರ ಬಟ್ಟೆಗೆ ಸೇರಿಸ್ಕೊಂಡು, ಬಟ್ಟೆಗಲ್ಲ, ಲಾಕಿಗೆ, ಬೀಡ್ನ ಆ ಕಡೆ ಲಾಕಲ್ಲಿ ಸೇರಿಸ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಚೈನ್ ಮೇಲೆ ಚೈನು ಈ ಥರ ಪೂರ್ತಿ ಸೀರೆ ಹಾಕ್ಕೊಳ್ಳಿ. ಲಾಕಲ್ಲಿ ಲಾಕು ಮತ್ತು ಬೀಡ್ ಮೇಲಿನ ಚೈನು ಆ ಥರ ಮಾಡ್ಕೊಂಡು ಹೋಗಿ ಪೂರ್ತಿ ಸೀರೆ. ನೋಡಿ, ಈ ಥರ ಚೈನ್ ಹಾಕ್ಕೊಂಡಿದ್ದೀನಿ ಬ್ಯಾಕ್ ಸೈಡಿಂದ ಪೂರ್ತಿ. ಈಗ ಮತ್ತೆ ಫ್ರಂಟ್ ಸೈಡಿಗೆ ಬರಬೇಕು. ಟರ್ನಿಂಗಲ್ಲಿ ಟರ್ನಿಂಗ್ ಚೈನ್ ಸಹಿತ ಹಾಕ್ಕೊಂಡು 5 ಚೈನ್ ಹಾಕ್ಕೋಬೇಕು. 5 ಚೈನ್ ಹಾಕಿಲ್ಲ ಅಂದರೆ ಚೆನ್ನಾಗಿ ಬರಲ್ಲ, ಕಡಿಮೆ ಆಗುತ್ತೆ. ಅದೊಂದು ಚೈನು ಟರ್ನಿಂಗ್ ಚೈನ್ ಹಾಕ್ಕೋಬೇಕಾಗತ್ತೆ. ಫ್ರಂಟ್ ಸೈಡಲ್ಲಿ ಅದನ್ನು
ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನು ಮಾಡ್ತಾಯಿದ್ದೀನಿ ನಾನು. ಮತ್ತು ಎರಡನೇ 4 ಚೈನನ್ನು ಹಾಗೆ ಮಾಡಿಕೊಂಡು ಅದರ ಲಾಕಲ್ಲಿ ಲಾಕ್ ಮಾಡ್ತೀನಿ. ಈಗ ಬೀಡ್ನ ಪಕ್ಕದ 4 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಬೀಡ್ನ ಸುತ್ತಲೂ ಇರೋ ಚೈನಲ್ಲಿ 8 ಚೈನ್ ಇದೆಯಲ್ವ ಅದರಲ್ಲಿ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಈ ಥರ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಈ ಥರ ಫುಲ್ಲು ಡಬಲ್ ಕ್ರೋಶೆ ಮಾಡಿ ಆ 8 ಚೈನ್ ಪೂರ್ತಿ ಕವರ್ ಆಗಬೇಕು. ನಾರ್ಮಲ್ ಡಬಲ್ ಕ್ರೋಶೆ ದಾರ ಸುತ್ತಕೊಂಡು ದಾರ ತಗೊಂಬನ್ನಿ, ಎರಡೊಂದು ಎರಡೊಂದು ಈ ಥರ ಫುಲ್ ಮಾಡ್ಕೋಬೇಕು ಆರ್ಚು. ಇದು ನಾವು ಎಲ್ಲ ಡಿಸೈನ್ಗಳಿಗೂ ಹೆಚ್ಚು ಮಾಡ್ತೀವಿ. ಈ ಥರ 19 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. 8 ಚೈನ್ಗೆ ಅಷ್ಟು ಬಂದಿದೆ. ಮುಂದಿನ 4 ಚೈನಲ್ಲಿ ಲಾಕ್ ಮಾಡಿಬಿಟ್ಟು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ, 19 ಡಬಲ್ ಕ್ರೋಶೆ. ಆಮೇಲೆ 4 ಚೈನ್ ಹಾಕ್ಕೊಂಡು ಅದರ ಮುಂದಿನ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಅಂದರೆ ಚೈನ್ ಮೇಲೆಲ್ಲ ಚೈನ್ ಹಾಕ್ಕೊಳ್ಳಿ. ಬೀಡ್ ಪಕ್ಕದಲ್ಲೇ 4 ಚೈನಿಗೆ ಅಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಬೀಡ್ ಮೇಲೆ ಆರ್ಚ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಇನ್ನೊಂದು ಕಲರು, ಆ ಟರ್ನಿಂಗ್ ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಅದನ್ನು ನಾವು 5 ಚೈನ್ ಹಾಕಿದ್ದೀವಲ್ವ ಅದಕ್ಕೆ ಹಾಕಿರೋದು. ಆ ಟರ್ನಿಂಗ್ ಚೈನ್ ಇದೆಯಲ್ಲ, ಸ್ಟಾರ್ಟಿಂಗ್ ಒಂದು ಚೈನು, ಆ ಚೈನಲ್ಲಿ ಈ ನೆಕ್ಸ್ಟ್ ಕಲರ್ ದಾರನ ಲಾಕ್ ಮಾಡ್ಕೊಳ್ಳಿ. ಮತ್ತು 4 ಚೈನ್ ಹಾಕ್ಕೊಳ್ಳಿ. ಆಗ ಸ್ಟ್ರೈಟ್ ಬರುತ್ತೆ ಕುಚ್ಚು. ಅಲ್ಲಿ ಇದನ್ನು ಲಾಕಲ್ಲಿ ಲಾಕ್ ಮಾಡಿ ಆಮೇಲೆ ನೆಕ್ಸ್ಟ್ 4 ಚೈನ್ ಇದೆಯಲ್ವ ಅಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಮುಂದೆ ಆರ್ಚ್ ಇದೆಯಲ್ವ, ಡಬಲ್ ಕ್ರೋಶೆ ಆರ್ಚು, ಅದರಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ 2 ಚೈನ್ ಮಾಡಿಕೊಂಡು ಆ ಡಬಲ್ ಕ್ರೋಶೆಯಲ್ಲಿ ಪಫ್ ಸ್ಟಿಚ್ ಮಾಡ್ಕೊಳ್ಳಿ. ಒಳಗಿಂದ ದಾರ ತಂದು ಯಾವಾಗಿನ ಹಾಗೆ 5 ಸಾರಿ ದಾರ ತರ್ತಾಯಿದ್ದೀನಿ. ಗೊತ್ತೇ ಇದೆ ಪಫ್ ಸ್ಟಿಚ್ಚು. ಇದನ್ನು ನಾನು ಸ್ಪೀಡಾಗಿ ಯಾಕೆ ಮಾಡ್ತೀನಿ ಅಂದರೆ, ಈಗ 5 ಡಿಸೈನ್ ಈಗಾಗಲೇ ಪಫ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ, ಹಾಕಿ ತೋರಿಸಿದ್ದೀನಿ. ಮೊದಲೇನು ತುಂಬ ಮಾಡಿದ್ದೀನಿ, ಆದರೆ ನಿಮ್ಗೆ ಗೊತ್ತಿರುತ್ತೆ ಪಫ್ ಸ್ಟಿಚ್ಚು. ಈ ಥರ ದಾರ ತಂದು ದಾರ ಸುತ್ತಕೊಂಡು ಅದನ್ನು ಒಂದೇ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ಲಾಕ್ ಮಾಡ್ಕೊಳ್ಳಿ. ಈಗ 2 ಚೈನ್ ಮಾಡ್ಕೊಳ್ಳಿ. ಬೀಡ್ ಹಾಕೋದು ಬೇಡ, 2 ಚೈನು. ಕೆಳಗಡೆ ಡಬಲ್ ಕ್ರೋಶೆಯಲ್ಲಿ 2 ಬಿಡಬೇಕು, ಮೂರನೇದಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸಾಮಾನ್ಯವಾಗಿ ಒಂದು ಬಿಟ್ಟು ಒಂದಲ್ಲಿ ಮಾಡ್ತೀವಲ್ವ, ಇದಲ್ಲ 2 ಬಿಡಬೇಕಾಗತ್ತೆ. ನಾವು 2 ಚೈನ್ ಮಾಡ್ತೀವಲ್ವ, ಆದ್ದರಿಂದ ಅಲ್ಲಿ ಡಬಲ್ ಕ್ರೋಶೆ ಮಾಡಿಕೊಂಡು ಪಫ್ ಮಾಡ್ಕೋಬೇಕು. ಅಂದರೆ 2 ಬಿಟ್ಟು ಮೂರನೇದಲ್ಲಿ ಈ ಥರ ಪಫ್ ಮಾಡ್ಕೋಬೇಕು. ಅದನ್ನು ಎಲ್ಲ ಸೇರಿಸ್ಕೊಂಡು ಹುಷಾರಾಗಿ ಮಾಡಬೇಕಾಗತ್ತೆ. ಥರ ತಂದು ಒಂದೇ ಮಾಡ್ಕೊಳ್ಳಿ. ಮತ್ತು 2 ಚೈನ್ ಮಾಡಿಕೊಂಡು ಡಬಲ್ ಕ್ರೋಶೆ ಆರ್ಚಲ್ಲಿ 2 ಡಬಲ್ ಕ್ರೋಶೆ ಬಿಡಿ, 1 2 ಬಿಟ್ಟು ಮೂರನೇದಲ್ಲಿ ಮಾಡ್ಕೋಬೇಕು. 2 ಬಿಟ್ಟು ಮೂರನೇದಲ್ಲಿ ಮಾಡ್ಕೋಬೇಕು. ಆದ್ದರಿಂದ ನೀವು ಡಬಲ್ ಕ್ರೋಶೆ ಹಾಕೋವಾಗ ಕೌಂಟಿಂಗ್ ಮಾಡ್ಕೊಂಡು ಹಾಕಿ, ಯಾಕಂದರೆ ಅದರ ಮುಂದಿನ ರೌಂಡಲ್ಲಿ ನೀವು ಆ ಥರ ಹಾಕ್ತಿರ್ತೀರ. ಅದರಿಂದ ಈಗ 1ರಲ್ಲಿ ಹಾಕಿದ್ದೀವಿ, 2 3 ಬಿಟ್ಟು 4ರಲ್ಲಿ ಹಾಕ್ತೀವಿ, 5 6 ಬಿಟ್ಟು 7ರಲ್ಲಿ ಹಾಕ್ತೀವಿ, 8 9 ಬಿಟ್ಟು 10ರಲ್ಲಿ ಹಾಕ್ತೀವಿ, 11 12 ಬಿಟ್ಟು 13 ಹಾಕ್ತೀವಿ. 13 ಡಬಲ್ ಕ್ರೋಶೆ ಹಾಕಿದರೆ ಕರೆಕ್ಟಾಗಿ ಬರುತ್ತೆ. ನೀವು 12 ಹಾಕಿದರೆ ಅದು ಚೆನ್ನಾಗಿ ಬರಲ್ಲ, ಆವಾಗ ಡಿಸೈನ್ ಒಂದು ಕಡಿಮೆ ಬರುತ್ತಲ್ವ. ಆದ್ದರಿಂದ ನೀವು ಮೊದಲೇ ಈ ಗ್ರೀನ್ ಕಲರಿಂದ ಹಾಕುವಾಗ ಕೌಂಟಿಂಗ್ ಕರೆಕ್ಟ್ ಮಾಡ್ಕೊಂಡು ಹಾಕಿ. ಮುಂದೆ ನಾವು 2 ಬಿಟ್ಟು ಮೂರನೇದಲ್ಲಿ ಹಾಕ್ತಾ ಇರೋದು ಅಂತ ಮುಂದಿನ ಸ್ಟೆಪ್ಪು. ಯಾಕಂದರೆ ಅಷ್ಟು ಪೂರ್ತಿ ಮಾಡಿ ಆದಮೇಲೆ ಇಲ್ಲಿ ಕರೆಕ್ಟ್ ಬಂದಿಲ್ಲ ಅಂದರೆ ಅಷ್ಟನ್ನು ಬಿಡಿಸ್ಕೊಳ್ಳೋಕ್ಕಾಗಲ್ಲ. ಸೀರೆಯಲ್ಲೆಲ್ಲ ಆದರೆ ಈಗ ಒಂದು ಸ್ಯಾಂಪಲಲ್ಲಿ ಅಂದರೆ ಒಂದು 2 ಆರ್ಚು, ಸೀರೆಯಲ್ಲಾದರೆ ಆಗಲ್ಲ. ಆದ್ದರಿಂದ ಚೆನ್ನಾಗೂ ಆಗಲ್ಲ ಬಿಡಿಸಿದರೆ. ಆದ್ದರಿಂದ ನೀವು ಹಾಕೋವಾಗಲೇ ಕೌಂಟಿಂಗ್ ಮಾಡಿಕೊಂಡು ಹಾಕಿ. ಈ ಥರ ಮಾಡ್ಕೋಬೇಕು. 2 ಚೈನು ಪಫು 2 ಚೈನು ಪಫು ಮಾಡ್ಕೊಳ್ಳಿ. ಇಲ್ಲಿ 2 ಚೈನ ಹಾಕಿ ಆದಮೇಲೆ ಡಬಲ್ ಕ್ರೋಶೆ 2 ಬಿಡಬೇಕು, 1 2 ಬಿಟ್ಟು ಮೂರನೇದಲ್ಲಿ, 1 2 ಬಿಟ್ಟು ಮೂರನೇದಲ್ಲಿ. ನೀವು ಎಲ್ಲಿ ಪಫ್ ಹಾಕಿದ್ದೀರಾ ಡಬಲ್ ಕ್ರೋಶೆ ಅದರಿಂದ 2 ಬಿಟ್ಟು ಮೂರನೇದಲ್ಲಿ. ಈಗ ಡಬಲ್ ಕ್ರೋಶೆ ಹಾಕಿ 2 ಚೈನು ದಾರ ತಗೊಂಡು ಇದರೊಳಗಿಂದ ದಾರ ತನ್ನಿ,
ದಾರ ತಗೊಳ್ಳಿ, ದಾರ ತನ್ನಿ, ದಾರ ತಗೊಳ್ಳಿ, ದಾರ ತನ್ನಿ. ನೋಡಿ ಈ ಥರ ಬೆರಳು ಇಟ್ಕೊಂಡು ಮಾಡಿ, ಆವಾಗ ನಿಮಗೆ ಪಫ್ ಮಾಡೋದು ಸುಲಭ ಆಗುತ್ತೆ, ಕಂಟ್ರೋಲ್ ಬರುತ್ತೆ, ಹಿಡಿತ ಸಿಗತ್ತೆ. ಮತ್ತೆ 2 ಚೈನ್, ಮತ್ತೆ 1 2 ಬಿಟ್ಟು ಮೂರನೇದು. ಈ ಥರ 2 ಚೈನು ಪಫು, 5 ಸರಿ ದಾರ ತಂದು ಪಫು. 3 4 5 ದಾರ ತಗೊಳ್ಳಿ. ಮತ್ತೆ 2 ಚೈನ್ ಹಾಕ್ಕೊಂಡು ಕೊನೆಯದರಲ್ಲಿ 2 ಬಿಟ್ಟು ಮೂರನೇದು ಅಂದರೆ ಕೊನೆಯದಕ್ಕೆ ಬರುತ್ತೆ, ಅದು ಕರೆಕ್ಟಾಗಿ ಬರುತ್ತೆ. ನಾನಿಲ್ಲಿ 19 ಹಾಕಿದ್ದೀನಿ. ಈಗ 13ವರೆಗೂ ಮಾಡಿ ಹೇಳಿದೆ. 14 15 ಬಿಟ್ಟು 16 17 18 ಬಿಟ್ಟು 19, ಆ ಥರ ಕರೆಕ್ಟ್ ಬರುತ್ತೆ ಅದು. 19 ಅಂದರೆ 18 ಹಾಕಿದರೆ ಕಡಿಮೆ ಆಗತ್ತೆ, ಆದ್ದರಿಂದ ಕೌಂಟ್ ಮಾಡಿಕೊಂಡು ಹಾಕ್ಕೋಬೇಕು ನೀವು. ಈಗ ನೋಡಿ ಪಫ್ ಎಲ್ಲ ಆಯಿತು. ಈಗ ನೆಕ್ಸ್ಟ್ 4 ಚೈನಲ್ಲಿ ಒಂದು ಲಾಕ್ ಮಾಡ್ಕೊಳ್ಳಿ, ಮತ್ತು ಲಾಕಲ್ಲಿ ಲಾಕ್ ಮಾಡಿಕೊಂಡು ಮಧ್ಯದ ಕುಚ್ಚಿನ 4 ಚೈನ್ ಮಾಡ್ಕೊಳ್ಳಿ, ಮತ್ತು ಮುಂದಿನ ಅರ್ಚು ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ. 4 ಚೈನು ಅದನ್ನು ಲಾಕಲ್ಲಿ ಲಾಕ್ ಮಾಡಿ, ಮತ್ತು ನೆಕ್ಸ್ಟ್ 4 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ, ಅದರ ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆಯಲ್ಲಿ ಒಂದು ಡಬಲ್ ಕ್ರೋಶೆ ಮಾಡಿ ಪಫ್ ಮಾಡಿಕೊಡಿ. ಈ ಥರ ಬರುತ್ತೆ ಅರ್ಚ್. 2 ಅರ್ಚ್ ಮಾಡಿದ್ದೀನಿ ಇಲ್ಲಿ ಸ್ಯಾಂಪಲ್ಗೆ. ಈಗ 3rd ರೌಂಡು ಇನ್ನೊಂದು ಕಲರ್ ದಾರನ ಈ ಯೆಲ್ಲೋ ಕಲರ್ನ ಲಾಕ್ ಇದೆಯಲ್ವ, ಆ ಲಾಕಲ್ಲಿ ಲಾಕ್ ಮಾಡ್ಕೋಬೇಕು ನೀವು. ಸ್ವಲ್ಪ ಟೈಟ್ ಅನಿಸ್ಲೂಬಹುದು, ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ. ಡಬಲ್ ಲಾಕ್ 1 2 4 ಚೈನ್ ಮಾಡ್ಕೊಳ್ಳಿ, ಲಾಕಲ್ಲಿ ಲಾಕು. ಈಗ ಆ ಲಾಕಿಂದಲೇ 4 ಚೈನ್ ಲಾಕಿಂದಲೇ 2 ಚೈನ್ ಗ್ಯಾಪ್ ಕೊಟ್ಟಿದ್ದೀರಲ್ವ ಪಫ್ ಸ್ಟಿಚ್ನ ಮಧ್ಯದಲ್ಲಿ 2 ಚೈನು, ಆ 2ನೇ ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿ 2 ಚೈನ್ ಮಾಡಿ ಅದರಲ್ಲಿ ಡಬಲ್ ಕ್ರೋಶೆ 1 2 3 ಮತ್ತೆ 2 ಚೈನ್ ಹಾಕ್ಕೊಂಡು ಅದೇ 2 ಚೈನಲ್ಲಿ ಲಾಕ್, ಅಂದರೆ ಸಿಂಗಲ್ ಕ್ರೋಶೆ, ಸಾರಿ. ನೋಡಿ ನೆಕ್ಸ್ಟ್ ಇನ್ನು ಪೆಟಲು ಆ 2 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ, 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಅಂದರೆ ಅದೊಂದು ಡಬಲ್ ಕ್ರೋಶೆ ಈಕ್ವಲ್ ಆಯಿತು. ಮತ್ತು 2ನೇ ಡಬಲ್ ಕ್ರೋಶೆ, ಇನ್ನು ಅಲ್ಲಿ ಡಬಲ್ ಕ್ರೋಶೆಗಳೇ ಮಾಡ್ಕೊಳ್ಳಿ ಆ 2 ಚೈನಲ್ಲಿ. 3ನೇದು ಇನ್ನೊಂದು ಡಬಲ್ ಕ್ರೋಶೆ, 4ನೇದು ಇನ್ನೊಂದು ಡಬಲ್ ಕ್ರೋಶೆ. ಆಮೇಲೆ ಮತ್ತೆ 2 ಚೈನ್ ಹಾಕ್ಕೊಂಡು ಅದೇ 2 ಚೈನಲ್ಲಿ ಅಲ್ಲೇ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆ 2 ಚೈನೂ ಒಂದು ಡಬಲ್ ಕ್ರೋಶೆ ಆಗುತ್ತೆ, ಅಂದರೆ 5 ಡಬಲ್ ಕ್ರೋಶೆ ಆದಂಗೆ ಆಗುತ್ತೆ. ಅವಾಗ ಸ್ಟಾರ್ಟಿಂಗು ಎಂಡಿಂಗು ಚೈನನ್ನು ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಹಾಕಿ ಚೈನ್ ಮಾಡಿ ಮತ್ತು ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು. 3 ಪೆಟಲ್ ಥರ ಬರುತ್ತೆ, ಅದು ಪೆಟಲ್ ಶೇಪ್ ಬರುತ್ತೆ. ಆವಾಗ 2 ಚೈನು 3 ಡಬಲ್ ಕ್ರೋಶೆ ಒಂದೇ ಕಡೆ ಮಾಡಬೇಕು. ಆ 2 ಚೈನ್ ಗ್ಯಾಪ್ ಇದೆಯಲ್ವ 2 ಪಫ್ಗಳ ಮಧ್ಯೆ, ಅಲ್ಲಿ 3 ಡಬಲ್ ಕ್ರೋಶೆ, ಮತ್ತೆ 2 ಚೈನು, ಅಲ್ಲಿ ಸಿಂಗಲ್ ಕ್ರೋಶೆ. ಈ ಥರ ಮಾಡಬೇಕು ಎಲ್ಲ ಪೆಟಲ್ಗಳಲ್ಲೂ. ಈ ಥರ ಪೆಟಲ್ ಶೇಪ್ ಬರುತ್ತೆ ಇದು. ನೋಡಿ ಎಂಡ್ವರೆಗೂ ಎಲ್ಲ 2 ಚೈನ್ ಗ್ಯಾಪಲ್ಲೂ ಅದೇ ಥರ ಮಾಡ್ಕೋಬೇಕು. ನೋಡಿ ಎಂಡ್ವರೆಗೂ ಮಾಡಿದ್ದೀನಿ. ಇಲ್ಲಿ ಪೆಟಲ್ ಶೇಪ್ ಬಂತು, ಫ್ಲವರ್ ಶೇಪ್ ಬರುತ್ತೆ ಅವಾಗ. ನೆಕ್ಸ್ಟ್ 4 ಚೈನ್ನ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ, ಅದನ್ನು ಲಾಕಲ್ಲೇ ಡೈರೆಕ್ಟಾಗಿ ಮಾಡ್ಕೊಳ್ಳಿ. ಮತ್ತು ಮಧ್ಯ 4 ಚೈನು ಕುಚ್ಚಿಗೆ ಈ ಥರ ಮಾಡ್ಕೊಂಡು ಹೋಗಿ ಫ್ಲವರ್ ಶೇಪ್ ಬರುತ್ತೆ. ದೊಡ್ಡ ಬ್ರೈಡಲ್ ಸಾರಿ ಕುಚ್ಚು. ನಿಮಗೆ ಇದು ದೊಡ್ಡ ಅರ್ಚ್ ಹಾಕಿ ಬಂದಿ ಅಂದರೆ ದೊಡ್ಡ ಬೀಡ್ ಹಾಕಿರೋದು. ನೀವು ಚಿಕ್ಕ ಬೀಡ್ ಹಾಕಿದರೆ ಮೇಲಿನ ಗ್ರೀನ್ ಕಲರ್ ಡಬಲ್ ಕ್ರೋಶೆ ಕಡಿಮೆ ಬರುತ್ತೆ, ಆವಾಗ ಪಫ್ ಸ್ಟಿಚ್ಚು ಕಡಿಮೆ ಬರುತ್ತೆ, ಆವಾಗ ಮೇಲಿನ ಪೆಟಲು ಕಡಿಮೆ ಬರುತ್ತೆ. ಈಗ ನೀವು 13ನೇ ಡಬಲ್ ಕ್ರೋಶೆ ಹಾಕಿದರೆ ಪಫ್ ಸ್ಟಿಚ್ಗಳು ಕಡಿಮೆ ಬರುತ್ತೆ,
ಮೇಲಿನ ಪೆಟಲ್ಗಳು ಕಡಿಮೆ ಬರುತ್ತೆ, ಸಣ್ಣ ಆರ್ಚ್ ಆಗುತ್ತೆ. ನೀವು ಬೇಕಾದಂಗೆ ಅದನ್ನು ಕಸ್ಟಮೈಸ್ ಮಾಡ್ಕೋಬೋದು. ನಾನಿಲ್ಲಿ ಸ್ಯಾಂಪಲ್ ಮಾತ್ರ ನಿಮಗೆ ಡಿಸೈನ್ ಐಡಿಯಾಗಳು ಕೊಡ್ತೀನಿ, ನೀವು ಅದನ್ನು ಬೇಕಾದಂಗೆ ಮಾಡ್ಕೋಬೋದು. ನೀವು ಸೀರೆಗಳಿಗೆ ಮಾಡೋರು, ಬಿಸ್ನೆಸ್ ಮಾಡೋರು ಬೇಕಾದಂಗೆ ಚೇಂಜ್ ಮಾಡ್ಕೊಳ್ಳಿ. ನಾನು ಬರೀ ಐಡಿಯಾ ಮಾತ್ರ ಕೊಡ್ತಾ ಇರ್ತೀನಿ. ನನ್ನ ಚಾನಲಲ್ಲಿ ನಿಮಗೆ ಡಿಸೈನ್ ಐಡಿಯಾಗಳು ಎಷ್ಟೂ ಸಿಗತ್ತೆ, ನೀವು ಮಾಡ್ಕೋಬೋದು. ಮುಂದಿನ 4 ಚೈನ್ ಮಾಡ್ಕೊಳ್ಳಿ ಕುಚ್ಚಿಗೆ. ಬೇಕಾದಂಗೆ ಸ್ವಲ್ಪ ಕಸ್ಟಮೈಸ್ ಮಾತ್ರ ನೀವು ಬೇಕಾದಂಗೆ ಮಾಡ್ಕೋಬೇಕು, ದೊಡ್ಡದು ಚಿಕ್ಕದು ಆ ಥರ ಮಾಡ್ಕೋಬೋದು. ಬೀಡ್ಸ್ ಹಾಕ್ಬೇಕಾದ್ರೆ ಹಾಕ್ಕೋಬೋದು, ಆ ಥರ. ನಾನು ಡಿಸೈನ್ ಐಡಿಯಾಗಳು ನಾನು ಕೊಡ್ತೀನಿ. ತುಂಬ 500ರ ಮೇಲೆ ಡಿಸೈನ್ಗಳಿದೆ ನನ್ನ ಚಾನಲಲ್ಲಿ. ನೀವು ಯಾವುದನ್ನು ಬೇಕಾದರೂ ತಗೋಬೋದು, ಮಾಡ್ಬೋದು. ನೀವು ಸೀರೆಗಳಿಗೆ ಮಾಡಿ ಬಿಸ್ನೆಸ್ ಮಾಡೋದಾದರೆ ಒಳ್ಳೊಳ್ಳೆ ಐಡಿಯಾಗಳು ಇದೆ, ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ, ಇದೆಲ್ಲ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಪೂರ್ತಿ ಸೀರೆಗಳಿಗೆ ಮಾಡಿದಾಗ ನಾನಿಲ್ಲಿ ಸ್ಯಾಂಪಲ್ಗೆ 2 ಆರ್ಚ್ ಮಾಡಿರ್ತೀನಿ. ಪೂರ್ತಿ ಸೀರೆ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಆರ್ಚ್ ಆಗಿ ಫುಲ್ ಆರ್ಚ್ ಬಂದು ಬ್ರೈಡಲ್ ಸ್ಯಾರಿಗಳಿಗೆ. ಬೇಕಾದ್ರೆ ನೀವು ಇದಕ್ಕೆ ಸ್ಟೋನ್ ಚೈನ್ ಬೇಕಾದ್ರೂ ಹಾಕೋಬೋದು ಕೆಳಗೆ ಬೀಡ್ ಪಕ್ಕ, ಆವಾಗಲೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಿಂದ ಭೇಟಿಯಾಗೋಣ. ಥ್ಯಾಂಕ್ ಯು.